ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಹತ್ತತ್ರ 4 ವರ್ಷಗಳಿಂದ ನಡೀತಾ ಇರೋ ರಷ್ಯಾ ಮತ್ತು ಯುಕ್ರೇನ್ ಯುದ್ಧ ಈಗ ತುಂಬಾ ಸೀರಿಯಸ್ ಹಂತಕ್ಕೆ ಹೋಗ್ತಾ ಇದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಶಾಂತಿ ಮಾತುಕತೆಯಲ್ಲಿ ಬಹುತೇಕ ಫೇಲ್ ಆಗಿದ್ದು ಈಗ ಶಾಕಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಷ್ಯಾ ಯುಕ್ರೇನ್ ಯುದ್ಧ ಮತ್ತಷ್ಟು ಎಸ್ಕಲೇಟ್ ಆಗಿ 3ನೇ ಮಹಾಯುದ್ಧ ಆಗಬಹುದು ಅನ್ನೋ ವಾರ್ನಿಂಗ್ ಕೊಟ್ಟಿದ್ದಾರೆ ಟ್ರಂಪ್. ಅವರೇ ಹೇಳಿರೋದು, ಕಳೆದ ತಿಂಗಳಲ್ಲಿ ಯುದ್ಧದಿಂದ ಸುಮಾರು 25,000 ಜನರು ಮೃತಪಟ್ಟಿದ್ದಾರೆ. ಈ ತರ ಜನ ಸಾಯೋದನ್ನ ನಿಲ್ಲಿಸೋಕೆ ನಾನು ಬಯಸ್ತೀನಿ. ಆದ್ರೆ ಏನ್ ಮಾಡೋದು, ಇಂಥ ಯುದ್ಧಗಳೇ ಮುಂದೆ 3ನೇ ಮಹಾಯುದ್ಧವಾಗಿ ಬದಲಾಗೋ ಅಪಾಯ ಇರುತ್ತೆ. ಸೊ ಇದನ್ನ ಹೇಗಾದ್ರೂ ಮಾಡಿ ನಿಲ್ಲಿಸಬೇಕು. ಇದಕ್ಕೆ ನಾವು ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ. ಇತ್ತ ಅವರ ಅಧ್ಯಕ್ಷೀಯ ಕಚೇರಿ ಕೂಡ ಕಳವಳ ವ್ಯಕ್ತಪಡಿಸಿದೆ. ವೈಟ್ ಹೌಸ್ ನ ಪ್ರೆಸ್ ಸೆಕ್ರೆಟರಿ ಕ್ಯಾರೋಲಿನ್ ಲೆವಿಟ್ ಮಾತನಾಡಿ, ನಮ್ಮ ಅಧ್ಯಕ್ಷರು ಈ ಯುದ್ಧದ ವಿಚಾರದಲ್ಲಿ ಯುಕ್ರೇನ್ ಮತ್ತು ರಷ್ಯಾ ಇಬ್ಬರಿಂದಲೂ ಫ್ರಸ್ಟ್ರೇಟ್ ಆಗಿದ್ದಾರೆ. ಅವರಿಗೆ ಸಂಘರ್ಷದ ಕುರಿತು ಮಾತುಕತೆ ನಡೆಸೋಕೆ ಸ್ವಲ್ಪನೂ ಇಷ್ಟ ಇಲ್ಲ. ಅದ್ರ ಮೇಲೆ ಅವರಿಗೆ ನಂಬಿಕೆ ಇಲ್ಲ. ಅವರಿಗೆ ಬೇಕಾಗಿರೋದು ಮಾತಲ್ಲ, ಆಕ್ಷನ್. ಕೂಡ್ಲೇ ಯುದ್ಧ ನಿಲ್ಲಬೇಕು ಅಂತ ಅಧ್ಯಕ್ಷರು ಬಯಸ್ತಾರೆ ಅಂತ ಹೇಳಿದ್ದಾರೆ. ಯುದ್ಧ ನಿಲ್ಲಿಸೋಕೆ ರಷ್ಯಾಗೆ ಸ್ವಲ್ಪ ಭೂಮಿ ಕೊಡಿ ಅಂತ ಅಮೆರಿಕ ಯುಕ್ರೇನ್ ಕೇಳ್ತಿದ್ದಾರೆ. ಡೊನೆಟ್ಸ್ಕ್ ಪ್ರದೇಶದಿಂದ ಕೇವಲ ಯುಕ್ರೇನ್ ತನ್ನ ಸೇನೆಯನ್ನ ಹಿಂದಕ್ಕೆ ತಗೊಳ್ಬೇಕು ಅಂತ ಅಮೆರಿಕ ಬಯಸುತ್ತೆ. ಆದ್ರೆ ರಷ್ಯಾಗೆ ಆ ಪ್ರೆಷರ್ ಹಾಕ್ತಿಲ್ಲ ಅಂತ ಯುಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಹೇಳಿದ್ರು. ಅದರ ಬೆನ್ನಲ್ಲೇ ವೈಟ್ ಹೌಸ್ ಈ ರೀತಿ ಹೇಳಿದೆ. ಈ ನಡುವೆ ಯುರೋಪಿಯನ್ ರಾಷ್ಟ್ರಗಳು ಯುದ್ಧ ತಯಾರಿ ಜೋರು ಮಾಡಿವೆ. ಸಾಕಷ್ಟು ನ್ಯಾಟೋ ರಾಷ್ಟ್ರಗಳ ಒಳಗಡೆ ರಷ್ಯಾ ಡ್ರೋನ್ಗಳು ಕೂಡ ನುಗ್ಗಿ ಆಚೆ ಬರ್ತಾ ಇದಾವೆ. ಅವರ ಏರ್ ಸ್ಪೇಸ್ ಉಲ್ಲಂಘನೆ ಆಗ್ತಾ ಇದೆ. ಈಗ ಆಲ್ರೆಡಿ ನ್ಯಾಟೋ ಕೂಡ ದೊಡ್ಡ ಎಚ್ಚರಿಕೆಯನ್ನ ಕೊಟ್ಟಿದೆ. ರಷ್ಯಾದ ನೆಕ್ಸ್ಟ್ ಟಾರ್ಗೆಟ್ ನಾವೇ ಅಂತ ನ್ಯಾಟೋ ಮುಖ್ಯಸ್ಥ ಮಾರ್ಕ್ ರುಟೆ ಹೇಳಿದ್ದಾರೆ. ಸಂಘರ್ಷ ಈಗ ನಮ್ಮ ಮನೆ ಬಾಗಿಲಿಗೆ ಬಂದಿದೆ. ಪುನಃ ಯುರೋಪ್ನಲ್ಲಿ ರಷ್ಯಾ ದೊಡ್ಡ ಯುದ್ಧವನ್ನ ಶುರು ಮಾಡಿದೆ. ಫ್ಯೂಚರ್ ನಲ್ಲಿ ನಡೆಯೋ ಯುದ್ಧ ಸಿಂಪಲ್ ಆಗಿರಲ್ಲ. ಹಿಂದೆ ನಮ್ಮ ತಾತ ಮುತ್ತಾತರು ಎದುರಿಸಿದ್ದ ಸಂಘರ್ಷ ನಾವು ಫೇಸ್ ಮಾಡಬೇಕಾಗಿ ಬರೋ ಸಾಧ್ಯತೆ ಇದೆ. ಅಂದ್ರೆ 1ನೇ ಮಹಾಯುದ್ಧ 2ನೇ ಮಹಾಯುದ್ಧ ಆಗಿ ಜಗತ್ತು ಅಲ್ಲಾಡ್ ಹೋಗಿತ್ತಲ್ಲ, ಆಮೇಲೆ ಆಲ್ಮೋಸ್ಟ್ ಇಡೀ ಸೆಂಚುರಿ ಅದರ ಪರಿಣಾಮವನ್ನು ಫೇಸ್ ಮಾಡಬೇಕಾಗಿ ಬಂತಲ್ಲ. ಸೊ ಅದನ್ನ ನೆನಪಿಸ್ತಾ ಇದ್ದಾರೆ ಇವರು. ಆದರೆ ರಷ್ಯಾದ ಅಪಾಯಗಳನ್ನ ಕೆಲ ನ್ಯಾಟೋ ರಾಷ್ಟ್ರಗಳು ಸೀರಿಯಸ್ ತಗೊಳ್ತಾನೆ ಇಲ್ಲ, ಗಂಭೀರತೆನೇ ಇಲ್ಲ. ನಿಮಗೆ ಎಂಥ ಅಪಾಯ ಗೊತ್ತಾ ರಷ್ಯಾ ಅಂತ ಹೇಳ್ತಾ ಇದ್ದಾರೆ. ನೆಗ್ಲೆಕ್ಟ್ ಮಾಡಬೇಡಿ, ರಕ್ಷಣಾ ಖರ್ಚನ್ನ ಹೆಚ್ಚು ಮಾಡಿ, ಇನ್ನು ದುಡ್ಡು ಹಾಕಿ ಸೇನೆಗೆ ಅಂತ ಆಗ್ರಹ ಮಾಡ್ತಿದ್ದಾರೆ. ದಿಸ್ ಟೈಮ್ ಈಸ್ ಫಾರ್ ಆಕ್ಷನ್ ಅಂತ ಹೇಳಿದ್ದಾರೆ. ಹಾಗೆ ಈ ವರ್ಷ ರಷ್ಯಾ ಸುಮಾರು 46,000ಕ್ಕೂ ಅಧಿಕ ಡ್ರೋನ್ ಮತ್ತು ಮಿಸೈಲ್ಗಳನ್ನ ಯುಕ್ರೇನ್ ಮೇಲೆ ಹಾರಿಸಿದೆ, ಹೊಡೆದಿದೆ. ರಷ್ಯಾಗೆ ಚೀನಾ ಲೈಫ್ ಲೈನ್ ಇದ್ದ ಹಾಗೆ. ರಷ್ಯಾದ ಶಸ್ತ್ರಾಸ್ತ್ರಗಳಿಗೆ ಬೇಕಾಗಿರೋ ಪ್ರಮುಖ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ಅನ್ನ ಚೀನಾ ಸಪ್ಲೈ ಮಾಡ್ತಿದೆ. ಯುಕ್ರೇನ್ ಮುಂದೆ ರಷ್ಯಾ ಸೋಲೋದನ್ನ ತಡೆಯೋಕೆ ಚೀನಾ ಬಯಸುತ್ತೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಏನೋ ಭಾರತದಲ್ಲಿ ಹೊಸ ಸಂಚಲನ ಸೃಷ್ಟಿಸಿರೋ, ತೀವ್ರ ಚರ್ಚೆಗೂ ಗ್ರಾಸವಾಗ್ತಿರೋ ದುರಂದರ್ ಸಿನಿಮಾಗೆ ಮುಸ್ಲಿಂ ರಾಷ್ಟ್ರಗಳು ಬ್ಯಾನ್ ಹೇರಿವೆ. ಬಹ್ರೇನ್, ಕುವೈತ್, ಒಮಾನ್, ಕತರ್, ಸೌದಿ ಅರೇಬಿಯಾ ಮತ್ತು UAE ದುರಂದರ್ ಸಿನಿಮಾವನ್ನ ಬ್ಯಾನ್ ಮಾಡಿವೆ. ಗಲ್ಫ್ ರಾಷ್ಟ್ರಗಳು ಬಾಲಿವುಡ್ಗೆ ಬಹಳ ಕ್ರೂಷಿಯಲ್ ಆಗಿರೋ ಮಾರ್ಕೆಟ್ ಆಗಿರೋದ್ರಿಂದ ಗಲ್ಫ್ನಾದ್ಯಂತ ಇದನ್ನ ರಿಲೀಸ್ ಮಾಡೋಕೆ ಸಿನಿಮಾ ಟೀಮ್ ಪ್ರಯತ್ನ ಪಟ್ಟಿತ್ತು. ಆದರೆ ಪರ್ಮಿಷನ್ ಕೊಟ್ಟಿಲ್ಲ. ಕಾರಣ ಇನ್ನೂ ಕೂಡ ಬಾಯ್ಬಿಟ್ಟು ಹೇಳಿಲ್ಲ. ಆದರೆ ಇದರಲ್ಲಿ ಒಂಥರ ಪೊಲಿಟಿಕಲ್ ಕಾಂಟೆಂಟ್ ಜಾಸ್ತಿ ಇದೆ. ಭಾರತ ಪಾಕಿಸ್ತಾನ್ ರೈವಲ್ರಿಯ ವಿಚಾರಗಳು ಜಾಸ್ತಿ ಇವೆ ಅನ್ನೋ ಕಾರಣಕ್ಕೋಸ್ಕರ ಆ ಭಾಗದಲ್ಲಿ ಎರಡೂ ರಾಷ್ಟ್ರದ ನಾಗರಿಕರು ಕಾರ್ಮಿಕರಾಗಿ ಬೇರೆ ಬೇರೆ ಉದ್ಯೋಗದಲ್ಲೆಲ್ಲ ಇರೋದ್ರಿಂದ ನಮ್ಮ ರಾಷ್ಟ್ರದಲ್ಲಿ ಅಶಾಂತಿ ಕಾರಣ ಆಗ್ಬೋದು ಅನ್ನೋ ಕಾರಣವನ್ನ ಕೊಟ್ಟು ಅಥವಾ ಆ ವಿಚಾರವನ್ನ ಮೈಂಡಲ್ಲಿ ಇಟ್ಕೊಂಡು ಕಾನೂನು ಸುವ್ಯವಸ್ಥೆ ಹಾಳಾಗ್ಬೋದು ಅಂತ ಹೇಳಿ ಬ್ಯಾನ್ ಮಾಡಲಾಗಿದೆ ಅನ್ನೋ ಲೆಕ್ಕಾಚಾರ ಇದೆ. ಸ್ನೇಹಿತರೆ, ಮುಖ್ಯವಾಗಿ ಈ ಮೂವಿಯಲ್ಲಿ ಕರಾಚಿಯಲ್ಲಿರೋ ಉಗ್ರರು ಮತ್ತು ಅದರ ವಿರುದ್ಧ ನಡೆದ ರಹಸ್ಯ ಕಾರ್ಯಾಚರಣೆ ಬಗ್ಗೆ, ಕವರ್ಟ್ ಆಪರೇಷನ್ಸ್ ಬಗ್ಗೆ ಹೇಳಲಾಗಿದೆ. ಹಾಗೆ ಪಾಕಿಸ್ತಾನದ ಉಗ್ರ ಮುಖವನ್ನ ಕೂಡ ಬಿಚ್ಚಿಟ್ಟಿದ್ದಾರೆ. ಸೊ ಇದು ಸೂಕ್ಷ್ಮ ವಿಚಾರ. ನಮ್ಮ ರಾಷ್ಟ್ರದಲ್ಲಿ ಇದ್ರ ಕಿರಿಕಿರಿನೇ ಬೇಡ ಅಂತ ಹೇಳಿ ಅವರು ಅನುಮತಿ ಕೊಟ್ಟಿಲ್ಲ ಅಂತ. ಹಾಗೆ ನೋಡಿದ್ರೆ ಈ ಹಿಂದೆ ಫೈಟರ್, ಸ್ಕೈ ಫೋರ್ಸ್, ದಿ ಡಿಪ್ಲೊಮ್ಯಾಟ್, ಆರ್ಟಿಕಲ್ 370, ಟೈಗರ್ 3 ಮತ್ತು ದಿ ಕಾಶ್ಮೀರ್ ಫೈಲ್ಸ್ ನಂತ ಸಿನಿಮಾಗಳನ್ನ ಕೂಡ ಅಲ್ಲಿ ಅವರು ಅನುಮತಿ ಕೊಟ್ಟಿರಲಿಲ್ಲ, ಬ್ಯಾನ್ ಮಾಡಿದ್ರು. ಈಗ ಇದನ್ನ ಕೂಡ ಆ ಪಟ್ಟಿಗೆ ಸೇರಿಸಿದ್ದಾರೆ. ಇನ್ನೊಂದ್ ಕಡೆ ಇದೇ ದುರಂದರ್ ಭಾರತದಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡೋದನ್ನ ಕಂಟಿನ್ಯೂ ಮಾಡಿದೆ. ಒಂದೇ ವಾರದೊಳಗಡೆ 200 ಕೋಟಿ ರೂಪಾಯಿಗೂ ಅಧಿಕ ಹಣವನ್ನು ಗಳಿಸಿದೆ. ಗಲ್ಫ್ ರಾಷ್ಟ್ರಗಳನ್ನು ಹೊರತುಪಡಿಸಿ ವಿದೇಶದಲ್ಲಿ ಒಟ್ಟು 44.5 ಕೋಟಿ ರೂಪಾಯಿ ಅರ್ನ್ ಮಾಡಿದೆ. ಏನೋ ಈ ಮೂವಿಯ ನಿರ್ದೇಶಕರು ಆದಿತ್ಯ ಧರ್ ಸುಮಾರು 6 ವರ್ಷಗಳ ಗ್ಯಾಪ್ ನಂತರ ದುರಂದರ್ ಸಿನಿಮಾ ಮಾಡಿರೋದು. ಇವರ ಡೆಬ್ಯೂ ಮೂವಿ 2019ರ ಉರಿ ದಿ ಸರ್ಜಿಕಲ್ ಸ್ಟ್ರೈಕ್ ಆಗಿತ್ತು. ಅದು ಸಿಕ್ಕಾಪಟ್ಟೆ ಹಿಟ್ ಆಗಿತ್ತು. ಈಗ ದುರಂದರ್. ಇತ್ತೀಚೆಗೆ ಈ ಸಿನಿಮಾ ಭಾರತದಲ್ಲೂ ಕೆಲ ವಿವಾದವನ್ನ ಹುಟ್ಟುಹಾಕಿದೆ. ಅಶೋಕ ಚಕ್ರ ಪುರಸ್ಕೃತ ಮೇಜರ್ ಮೋಹಿತ್ ಶರ್ಮಾರ ಜೀವನ ಆಧಾರಿತ ಅವರ ಲೈಫ್ ತಗೊಂಡು ಸಿನಿಮಾ ಮಾಡಿದ್ರೆ ನಮಗೇನು ಮಾಹಿತಿನ ಕೊಟ್ಟಿಲ್ಲ, ನಮ್ಮೊಟ್ಟಿಗೆ ಮಾತಾಡಿಲ್ಲ ನೀವು ಅಂತ ಹೇಳಿ ಅವ್ರ ಫ್ಯಾಮಿಲಿಯವರು ಕೂಡ ಕೋರ್ಟ್ಗೆ ಹೋಗಿದ್ರು. ಹೃತಿಕ್ ರೋಷನ್ ಕೂಡ ಮೂವಿ ತುಂಬಾ ಇಷ್ಟ ಆಯಿತು, ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಆದರೆ ಪೊಲಿಟಿಕಲ್ ಅಜೆಂಡಾಗಳ ತರ ಸ್ವಲ್ಪ ಅಂಶಗಳಿದಾವೆ ಅಂತ ಹೇಳಿ ಕ್ವಶನ್ ಮಾಡಿದ್ರು ಅವರು. ಹಾಗೆ ಸ್ನೇಹಿತರೆ, ನೆಟ್ಫ್ಲಿಕ್ಸ್ ಅಲ್ಲಿ ಬರ್ತಾ ಇದೆ ಇದು. ನೆಟ್ಫ್ಲಿಕ್ಸ್ 130 ಕೋಟಿ ರೂಪಾಯಿಗೆ ಇದನ್ನ ಖರೀದಿ ಮಾಡಿದ್ದಾರೆ. ಜನವರಿ ಎಂಡ್ ವೇಳೆಗೆ ನೆಟ್ಫ್ಲಿಕ್ಸ್ ನಲ್ಲಿ ಬರಬಹುದು ಅಂತ. ಹಾಗೆ ಮಾರ್ಚ್ ವೇಳೆಗೆ ದುರಂದರ್ ಪಾರ್ಟ್ 2 ಥಿಯೇಟರ್ ರಿಲೀಸ್ ಆಗ್ಬೋದು ಅನ್ನೋ ಲೆಕ್ಕಾಚಾರ ಕೂಡ ಇದೆ. 2 ಪಾರ್ಟ್ ಇದು. 2 ಪಾರ್ಟ್ ಮೂವಿನೂ ರೆಡಿ ಇದೆ, 1 ಪಾರ್ಟ್ ರಿಲೀಸ್ ಆಗಿದೆ.
ಸೆಕೆಂಡ್ ಪಾರ್ಟ್ ಕೂಡ ಕೆಲವೇ ತಿಂಗಳಲ್ಲಿ ತೆರೆ ಮೇಲೆ ಬರ್ತಾ ಇದೆ. ಏನೋ ಪಾಕ್ ಒಳಗೊಂದು ದೊಡ್ಡ ಬೆಳವಣಿಗೆಯಾಗಿದೆ. ಪಾಕ್ನ ಗುಪ್ತಚರ ಸಂಸ್ಥೆ ISIನ ಮಾಜಿ ಮುಖ್ಯಸ್ಥ ಫೈಜ್ ಹಮೀದ್ಗೆ 14 ವರ್ಷಗಳ ಜೈಲು ಶಿಕ್ಷೆ ವಿಧಿಸಲಾಗಿದೆ. ರಾಜಕೀಯ ಹಸ್ತಕ್ಷೇಪ, ಅಫಿಷಿಯಲ್ ಸೀಕ್ರೆಟ್ಸ್ ಆಕ್ಟ್ನ ಉಲ್ಲಂಘನೆ, ಅಧಿಕಾರ ದುರುಪಯೋಗ ಸೇರಿ ಹಲವು ಪ್ರಕರಣಗಳಲ್ಲಿ ತಪ್ಪಿತಸ್ಥ ಅಂತ ಘೋಷಿಸಿ ಮಿಲಿಟರಿ ನ್ಯಾಯಾಲಯ ಜೈಲು ಶಿಕ್ಷೆ ವಿಧಿಸಿದೆ. ಬರೋಬ್ಬರಿ 15 ತಿಂಗಳುಗಳ ಕಾಲ ವಿಚಾರಣೆ ಮಾಡಿ ಈಗ ಕಡೆಗೆ ಜೈಲಿಗೂ ಹಾಕಲಾಗಿದೆ. ಈ ಫೈಜ್ ಹಮೀದ್ ಸದ್ಯ ಜೈಲಲ್ಲಿರೋ ಪಾಕ್ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ರ ಆಪ್ತ. ಅವರ ಟೈಮ್ನಲ್ಲಿ ಇವರು ISIನ ಚೀಫ್ ಆಗಿದ್ರು. ಟಾಪ್ ಸಿಟಿ ಹೌಸಿಂಗ್ ಪ್ರಾಜೆಕ್ಟ್ ಕೇಸ್ ಅಂತ ಹೇಳಿ ಆಂತರಿಕ ತನಿಖೆ ಮಾಡಿ 2024ರಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿ ಒಳಗೆ ಹಾಕಿದ್ರು. ಈಗ ಅವ್ರನ್ನ ಜೀವನ ಪರ್ಯಂತ ಒಳಗೆ ಕೊಳೆಯೋ ಹಾಗೆ ಮಾಡೋಕೆ ಮುನೀರ್ ಅಂಡ್ ಗ್ಯಾಂಗ್ ಫುಲ್ ಪ್ಲಾನ್ ಮಾಡ್ದಂಗೆ ಕಾಣಿಸ್ತಾ ಇದೆ. ಅಂದ ಹಾಗೆ ಅವರು ಫುಲ್ ವೈರಲ್ ಆಗಿದ್ರು ಒಂದು ಟೈಮ್ನಲ್ಲಿ. ಇಮ್ರಾನ್ ಖಾನ್ PM ಆಗಿದ್ದಾಗ, ಇವರು ISI ಚೀಫ್ ಆಗಿದ್ದಾಗ, ಅಲ್ಲಿ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಅವರು ಟೇಕ್ ಓವರ್ ಮಾಡಿದಾಗ ಆಸ್ ಇಫ್ ಇವರೇ ಯುದ್ಧ ಗೆದ್ದಂಗೆ, ಇವರೇ ಅಫ್ಘಾನಿಸ್ತಾನ ಕಂಟ್ರೋಲ್ ತಗೊಂಡಂಗೆ ಕೈಯಲ್ಲಿ ಟೀ ಕಪ್ ಹಿಡ್ಕೊಂಡು ಅಲ್ಲಿನ ಸ್ಟಾರ್ ಹೋಟೆಲಲ್ಲಿ ನಿಂತ್ಕೊಂಡು ಫುಲ್ ದೌಲತ್ತಲ್ಲಿ ಇವರು ಓಡಾಡ್ತಿದ್ದು ವೈರಲ್ ಆಗಿತ್ತು. ಅವಾಗ ಒಂಥರ ಹೊಸ ಅಫ್ಘಾನಿಸ್ತಾನದ ರೂಲರ್ ತರ ಓಡಾಡಿದ್ರು. ಈಗ ನೋಡಿದ್ರೆ ಒಳಗೆ ಹಾಕಿ ಇವ್ರನ್ನ ಜೀವನ ಪರ್ಯಂತ ಒಳಕೊಳ್ಳಿಯಂಗ್ ಮಾಡಕ್ಕೆ ಮುನೀರ್ ಅಂಡ್ ಗ್ಯಾಂಗ್ ಪ್ಲಾನ್ ಮಾಡಿದೆ. ಹಾಗೆ ಸ್ನೇಹಿತರೆ, ಎಲ್ಲಾ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೀವು ಕೂಡ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನ ಸೇರಬಹುದು. ಏನೋ ಭಾರತದ ಪಕ್ಕದ ಮಯನ್ಮಾರ್ನಲ್ಲಿ ಅಲ್ಲಿನ ಹುಂತಾ ಸೇನೆ ದೊಡ್ಡ ದಾಳಿ ಮಾಡಿದೆ. ರಖೈನ್ ಪ್ರಾಂತ್ಯದ ಮ್ರೋಒ ನಗರದ ಆಸ್ಪತ್ರೆಯೊಂದರ ಮೇಲೆ ದಾಳಿ ಮಾಡಿದೆ. ಏರ್ ಸ್ಟ್ರೈಕ್ 34 ಜನರನ್ನ ಹತ್ಯೆ ಮಾಡಿದ್ದಾರೆ. ಇದರಲ್ಲಿ ಪೇಷಂಟ್ಸ್ ಮತ್ತು ವೈದ್ಯ ಸಿಬ್ಬಂದಿ ಕೂಡ ಸೇರಿದ್ದಾರೆ. 17 ಪುರುಷರು ಮತ್ತು 17 ಮಹಿಳೆಯರು ಮೃತಪಟ್ಟಿದ್ದಾರೆ. 80 ಮಂದಿ ಗಾಯಗೊಂಡಿದ್ದಾರೆ. ದಾಳಿಗೊಳಗಾದ ಆಸ್ಪತ್ರೆ ಇರೋ ಪ್ರದೇಶವನ್ನ ಅಲ್ಲಿನ ರೆಬೆಲ್ ಗುಂಪು ಅರಕಾನ್ ಆರ್ಮಿ ಕಂಟ್ರೋಲ್ ಮಾಡ್ತಿದೆ. ಹೀಗಾಗಿ ಈ ದಾಳಿ ಮಾಡಲಾಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಏನೋ ನೆರೆಯ ಬಾಂಗ್ಲಾದೇಶದಲ್ಲಿ ಅಧ್ಯಕ್ಷರೇ ದಂಗೆ ಎದ್ದಿದ್ದಾರೆ. ನಾನು ಕೆಳಗೆ ಇಳಿತೀನಿ, ನನಗೆ ಮುಂದುವರಿಯಕ್ಕೆ ಆಗ್ತಾ ಇಲ್ಲ ಅಂತ ಅಲ್ಲಿನ ಅಧ್ಯಕ್ಷ ಮೊಹಮ್ಮದ್ ಶಹಾಬುದ್ದೀನ್ ಹೇಳಿದ್ದಾರೆ. ಫೆಬ್ರವರಿ ಎಲೆಕ್ಷನ್ ನಂತರ ನಾನು ನನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿತೀನಿ. ಮೊಹಮ್ಮದ್ ಯೂನುಸ್ರ ಮಧ್ಯಂತರ ಸರ್ಕಾರದಿಂದ ನನಗೆ ಅಪಮಾನ ಆಗ್ತಾ ಇದೆ, ನನ್ನನ್ನು ಸೈಡ್ ಲೈನ್ ಮಾಡ್ತಿದ್ದಾರೆ ಅಂತ ಶಹಾಬುದ್ದೀನ್ ಹೇಳಿದ್ದಾರೆ. ಅಷ್ಟೇ ಅಲ್ಲ, 7 ತಿಂಗಳಾಯಿತು ಮೊಹಮ್ಮದ್ ಯೂನುಸ್ ನನ್ನನ್ನು ಮೀಟ್ ಆಗಿಲ್ಲ. ನನ್ನ ಪ್ರೆಸ್ ಡಿಪಾರ್ಟ್ಮೆಂಟನ್ನು ಕೂಡ ಕಿತ್ಕೊಂಡಿದ್ದಾರೆ. ಸೆಪ್ಟೆಂಬರ್ನಲ್ಲಿ ವಿಶ್ವದಲ್ಲಿರೋ ಎಲ್ಲ ಬಾಂಗ್ಲಾ ರಾಯಭಾರ ಕಚೇರಿಗಳಿಂದ ನನ್ನ ಫೋಟೋಗಳನ್ನು ರಿಮೂವ್ ಮಾಡಿಸಿದ್ದಾರೆ. ಒಂದೇ ರಾತ್ರಿಯಲ್ಲಿ ಎಲ್ಲ ಫೋಟೋಗಳನ್ನು ಕಿತ್ತು ಹಾಕಿಸಿದ್ದಾರೆ. ಏನು ಮಾಡಕ್ಕೆ ಹೊರಟಿದ್ದೀರಿ ನೀವು? ಅಧ್ಯಕ್ಷರನ್ನೇ ಅವಮಾನ ಮಾಡ್ತಿಲ್ವ ನೀವು? ಜನರಿಗೆ ತಪ್ಪು ಸಂದೇಶ ಕೊಡ್ತಾ ಇದ್ದೀರಾ. ಯೂನಸ್ಗೆ ಪತ್ರವನ್ನು ಕೂಡ ಬರೆದಿದ್ದೆ. ತಲೆನೇ ಕೆಡಿಸ್ಕೊಳ್ತಿಲ್ಲ ಅವರು. ನನಗೆ ಮಾತಾಡಂಗೆ ಇಲ್ಲ, ಹೆಸರಿಗೆ ಮಾತ್ರ ಅಧ್ಯಕ್ಷನಾಗಿ ಕೂತಿದ್ದೀನಿ. ನಾನು ಇಳಿದು ಹೋಗ್ತೀನಿ, ನನಗೆ ಬೇಡ ಅಂತ ಹತ್ತು ಬಿಟ್ಟಿದ್ದಾರೆ ಬಾಂಗ್ಲಾ ಅಧ್ಯಕ್ಷರು. ಇವರು 2023ರಲ್ಲೇ ಆಯ್ಕೆಯಾಗಿದ್ದರು. 2028ರವರೆಗೆ ಅಧಿಕಾರಾವಧಿ ಇತ್ತು. ಶೇಖ್ ಹಸೀನಾರ ಆಪ್ತರು ಕೂಡ ಹೌದು. ಆದರೆ ಯೂನಸ್ ಆಡಳಿತ ನನ್ನನ್ನು ಸರಿಯಾಗಿ ನಡೆಸ್ಕೊಳ್ತಿಲ್ಲ ಅಂತ ಈ ಥರ ಗೋಳಾಡಿದ್ದಾರೆ ಇವರು. ಮತ್ತೊಂದು ಕಡೆ ಬಾಂಗ್ಲಾ ಚುನಾವಣೆಗೆ ಡೇಟ್ ಫಿಕ್ಸ್ ಆಗ್ತಿದ್ದ ಹಾಗೆ ಹಸೀನಾರ ಅವಾಮಿ ಲೀಗ್ ಪಾರ್ಟಿ ಯೂನಸ್ ಆಡಳಿತದ ವಿರುದ್ಧ ಕಿಡಿಕಾರಿದೆ. ಎಲೆಕ್ಷನ್ ಶೆಡ್ಯೂಲ್ ಅನ್ನ ರಿಜೆಕ್ಟ್ ಮಾಡಿದ್ದಾರೆ. ಯೂನಸ್ರ ಸರ್ಕಾರ ಮತ್ತು ಚುನಾವಣಾ ಆಯೋಗಗಳೇ ಇಲ್ಲೀಗಲ್ ಆಗಿವೆ. ಚುನಾವಣೆ ನಡೆಸೋಕೆ ಸಮರ್ಥನೆ ಅಲ್ಲ ಅವರು ಅಂತ ಹೇಳಿದ್ದಾರೆ. ಅಲ್ಲದೆ ಯೂನಸ್ ಕಂಟ್ರೋಲ್ನಲ್ಲಿ ಬಾಂಗ್ಲಾದಲ್ಲಿ ಒಳ್ಳೆಯ ವಾತಾವರಣ ನಿರ್ಮಾಣ ಆಗೋದು ಕೂಡ ಯಾವತ್ತೂ ಸಾಧ್ಯ ಇಲ್ಲ ಅಂತ ಅವಾಮಿ ಲೀಗ್ ಹೇಳಿದೆ. ಏನೋ ಬಾಂಗ್ಲಾ ಮಾಜಿ ಪ್ರಧಾನಿ ಖಲಿದಾ ಜಿಯಾರ ಆರೋಗ್ಯ ಪರಿಸ್ಥಿತಿ ದಿನೇ ದಿನೇ ಹಾಳಾಗ್ತಿದೆ. ಅವ್ರನ್ನ ವೆಂಟಿಲೇಟರ್ ಸಪೋರ್ಟ್ನಲ್ಲಿ ಇಡಲಾಗಿದೆ ಅಂತ ಬಾಂಗ್ಲಾದ ಎವರ್ ಕೇರ್ ಆಸ್ಪತ್ರೆಯ ವೈದ್ಯರು ಹೇಳಿದ್ದಾರೆ. ಏನು ಪಾಕಿಸ್ತಾನ, ಚೈನಾ, ಬಾಂಗ್ಲಾ ಈ 3 ರಾಷ್ಟ್ರಗಳು ಸೇರಿಕೊಂಡು ಹೊಸ ಪ್ರಾದೇಶಿಕ ಕೂಟ ಕಟ್ತಾ ಇದ್ದು, ಇದರ ಬಗ್ಗೆ ಬಾಂಗ್ಲಾದ ವಿದೇಶಾಂಗ ಸಲಹೆಗಾರ ತೌಹೀದ್ ಹುಸೇನ್ ಮಾತನಾಡಿದ್ದಾರೆ. ಭಾರತ ಇಲ್ಲೇ ಕೂಡ ನಾವು ಈ ಗುಂಪನ್ನ ಮಾಡಬಹುದು, ನಾವು ಸೇರ್ತೀವಿ, ಆದ್ರೆ ಭಾರತವನ್ನ ಆಚೆ ಇಟ್ರೆ ಗುಂಪಿಗೆ ನೇಪಾಳ ಮತ್ತು ಭೂತಾನ್ ಬರಲ್ಲ ಅಂತ ತೌಹೀದ್ ಹೇಳಿದ್ದಾರೆ. ಇತ್ತೀಚೆಗಷ್ಟೇ ಈ ಪ್ರಾದೇಶಿಕ ಗುಂಪು ಕಟ್ಟೋ ಬಗ್ಗೆ ಪಾಕ್ನ ಉಪ ಪ್ರಧಾನಿ ಇಶಕ್ ದರ್ ಹೇಳಿದ್ರು. ಪಾಕ್, ಚೀನಾ, ಬಾಂಗ್ಲಾ ಸೇರಿ ಟ್ರೈಲ್ಯಾಟ್ರಲ್ ಇನಿಷಿಯೇಟಿವ್ ಪ್ರಾರಂಭಿಸುವ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ ಅಂತ. ಈ ಕೂಟಕ್ಕೆ ಸೇರಿ ಅಂತ ಬೇರೆ ರಾಷ್ಟ್ರಗಳಿಗೂ ಆಹ್ವಾನ ಕೊಡ್ತೀವಿ, ಇದನ್ನ ಎಕ್ಸ್ಪಾಂಡ್ ಮಾಡ್ತೀವಿ ಏನಿದ್ರು. ಅದರ ಬೆನ್ನಲ್ಲೇ ಬಾಂಗ್ಲಾದಿಂದ ಈ ಹೇಳಿಕೆ ಬಂದಿದೆ. ಇನ್ನು ಇದೇ ಮೊದಲ ಬಾರಿಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರಿಪಬ್ಲಿಕನ್ ಪಾರ್ಟಿ ಸೇರಿದ ಸಂಸದರೊಬ್ಬರು ಪಹಲ್ಗಾಮ್ ದಾಳಿ ಹಿಂದೆ ಪಾಕ್ನ ಉಗ್ರ ಸಂಘಟನೆಗಳ ಕೈವಾಡ ಇದೆ ಅಂತ ಹೇಳಿ ಮಾತನಾಡಿದ್ದಾರೆ. ಅವರೇ ರೆಸ್ಪಾನ್ಸಿಬಲ್ ಅಂತ ಹೇಳಿದ್ದಾರೆ. ಲಷ್ಕರ್ನ ಪ್ರಾಕ್ಸಿ ಆಗಿರೋ ದಿ ರೆಸಿಸ್ಟೆನ್ಸ್ ಫ್ರಂಟೇ ಉಗ್ರ ದಾಳಿ ಮಾಡಿಸಿರೋದು. 2025ರ ಜುಲೈನಲ್ಲಿ ಟ್ರಂಪ್ ಆಡಳಿತದ ವಿದೇಶಿ ಉಗ್ರ ಸಂಘಟನೆ ಅಂತ ಘೋಷಣೆ ಕೂಡ ಮಾಡಿದ್ದಾರೆ ಅಂತ ಅಮೆರಿಕದ ಹೌಸ್ ಫಾರಿನ್ ಅಫೇರ್ಸ್ ಸೌತ್ ಅಂಡ್ ಸೆಂಟ್ರಲ್ ಏಷ್ಯಾ ಸಬ್ ಕಮಿಟಿಯ ಚರ್ಚೆ ವೇಳೆ ಸಂಸದ ಬಿಲ್ ಹ್ಯುಸೆಂಗಾ ಹೇಳಿದ್ದಾರೆ. ಈ ಮೂಲಕ ಪಾಕ್ಗೆ ಸಪೋರ್ಟ್ ಮಾಡ್ತಿರೋ ಅಮೆರಿಕದ ಆಡಳಿತವನ್ನ ಅವರೇ ಅಣಕಿಸಿದ್ದಾರೆ. ಏನು H-1B ವೀಸಾ ಪ್ರೋಗ್ರಾಮ್ ಮತ್ತೆ ಅಮೆರಿಕದಲ್ಲಿ ಕಿಚ್ಚು ಹತ್ತಿಸಿದೆ. ಈ ವಿಚಾರವಾಗಿ ಅಮೆರಿಕದ ಟಾಪ್ ಪೋಲಿಂಗ್ ಕಂಪನಿ ರಾಸ್ಮುಸಿನ್ ರಿಪೋರ್ಟ್ಸ್ನ CEO ಮಾರ್ಕ್ ಮಿಶೆಲ್ ಭಾರತದ ವಿರುದ್ಧ ಕಿಡಿಕಾರಿದ್ದಾರೆ. ನಾನು ಅಮೆರಿಕದ ಎಲ್ಲಾ ಕಂಪನಿಗಳು ಇಂಡಿಯನೈಸ್ ಆಗೋದನ್ನ ಅಂದ್ರೆ ಎಲ್ಲಾ ಕಂಪನಿಗಳು ಭಾರತೀಯ ಕಂಪನಿಗಳ ತರ ಆಗೋದನ್ನ, ಭಾರತೀಯರು ಬರೋದನ್ನ ಮುಕ್ತಗೊಳಿಸ್ತೀನಿ ಎಂದಿದ್ದಾರೆ. ಅಂದ್ರೆ ಈ ರೀತಿ ಆಗಬಾರ್ದು, ಎಲ್ಲ ಭಾರತೀಯರು ಬಂದು ನುಗ್ಕೊಂಡು ಎಲ್ಲ ಆಕ್ಯುಪೈ ಮಾಡ್ಕೊಂಡ್ಬಿಡಬಾರ್ದು,
ಇದಕ್ಕೆ ಸಲಹಾ ಸಂಸ್ಥೆಯನ್ನು ಸ್ಥಾಪಿಸ್ತೀನಿ ಅಂತ ಹೇಳಿದ್ದಾರೆ. ಈ H1B ವೀಸಾ ಮೂಲಕ ಅಮೆರಿಕದ ಟೆಕ್ ಕಂಪನಿಗಳು ಭಾರತದಲ್ಲಿರೋ ಸ್ಕಿಲ್ಡ್ ವರ್ಕರ್ಸ್ ಅನ್ನ ನೇಮಕ ಮಾಡ್ಕೊಳ್ತಾರೆ. ಪ್ರತಿ ವರ್ಷ ಅಮೆರಿಕ ಇಶ್ಯೂ ಮಾಡೋ 85% ವೀಸಾಗಳಲ್ಲಿ 70% ವೀಸಾಗಳನ್ನ ಭಾರತೀಯರೇ ಹೊಡ್ಕೊಳ್ತಿದ್ದಾರೆ. ಹೀಗಾಗಿ ಅವರೆಲ್ಲ ಇಲ್ಲಿಗೆ ಬಂದ್ರೆ ನಮ್ಮ ಕಂಪನಿಗಳು ಭಾರತೀಯ ಕಂಪನಿಗಳಾಗಿ ರೂಪಾಂತರ ಆಗಿಬಿಡ್ತವೆ. ನಾನು ಇದನ್ನ ತಡಿತೀನಿ, ಇದಕ್ಕಾಗಿ ಕನ್ಸಲ್ಟೆನ್ಸಿಯನ್ನ ನಾನು ಸ್ಥಾಪನೆ ಮಾಡ್ತೀನಿ ಅಂತ ಮಾರ್ಕ್ ಮಿಶೆಲ್ ಹೇಳಿದ್ದಾರೆ. ಇನ್ನೊಂದ್ ಕಡೆ ಭಾರತದಲ್ಲಿರುವ ಅಮೆರಿಕನ್ ರಾಯಭಾರ ಕಚೇರಿ ಟೂರಿಸ್ಟ್ ವೀಸಾ ಅರ್ಜಿದಾರರಿಗೆ ವಾರ್ನಿಂಗ್ ಕೊಟ್ಟಿದೆ. ಮಗುವಿಗೆ ಅಮೆರಿಕ ಪೌರತ್ವ ಸಿಗುತ್ತೆ ಅನ್ನೋಕೆ ಆ ಲೆಕ್ಕಾಚಾರ ಹಿಡ್ಕೊಂಡು ಹೆರಿಗೆ ಉದ್ದೇಶದಿಂದ ಅಮೆರಿಕಗೆ ಬರೋ ಪ್ರವಾಸಿಗರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಂತವರಿಗೆ ಸ್ಪಾಟ್ ನಲ್ಲೇ ಟೂರಿಸ್ಟ್ ವೀಸಾ ನಿರಾಕರಿಸ್ತೀವಿ ಅಂತ ಹೇಳಿದೆ. ಇದಕ್ಕೆ ಬರ್ತ್ ಟೂರಿಸಂ ಅಂತ ಅಮೆರಿಕ ಕರೆದಿದೆ. ಇದು ಮುಂಚೆ ಹಳೆ ವಿಚಾರ, ಹೊಸ ವಿಚಾರ ಏನಲ್ಲ. ಇದು ಮುಂಚಿನಿಂದ ಇದನ್ನು ಮಾಡಿದ್ದಾರೆ. ತುಂಬಾ ಜನ ಭಾರತೀಯರು ತರ ಇದನ್ನು ಯೂಸ್ ಮಾಡ್ಕೊಂಡಿದ್ದಾರೆ. ಭಾರತೀಯರು ಮಾತ್ರ ಅಲ್ಲ, ಜಗತ್ತಿನಾದ್ಯಂತ ತುಂಬಾ ಜನ ಅದನ್ನು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ. ತರ ಹಿಂದೂ ದೇಗುಲ ವಿಚಾರವಾಗಿ ಥೈಲ್ಯಾಂಡ್ ಕಾಂಬೋಡಿಯಾ ನಡುವೆ ನಡೀತಾ ಇರೋ ಸಂಘರ್ಷ ದಿನೇ ದಿನೇ ತೀವ್ರ ಸ್ವರೂಪ ಪಡ್ಕೊಳ್ತಾ ಇದೆ. ಈಗ ಹೊಡೆದಾಟದಲ್ಲಿ ಸೈನಿಕರು ಮಾತ್ರ ಅಲ್ಲದೆ ನಾಗರಿಕರು ಕೂಡ ಬಲಿಯಾಗಿದ್ದಾರೆ. 3 ಪ್ರಜೆಗಳು ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಹೇಳಿ ಥೈಲ್ಯಾಂಡ್ ಸೇನೆ ಹೇಳಿದೆ. ಇತ್ತೀಚಿನ ಸಂಘರ್ಷದಲ್ಲಿ 20ಕ್ಕೂ ಅಧಿಕ ಜನ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಗೊತ್ತಾಗಿದೆ. ಗಡಿಯಲ್ಲಿ ಪರಿಸ್ಥಿತಿ ಎಸ್ಕಲೇಟ್ ಆಗ್ತಿದ್ದ ಹಾಗೆ ಥೈಲ್ಯಾಂಡ್ ಫೈಟರ್ ಜೆಟ್ಗಳನ್ನು ಕೂಡ ನಿಯೋಜಿಸಿದೆ. ಇತ್ತ ಕಂಬೋಡಿಯಾ BM-21 ರಾಕೆಟ್ ಲಾಂಚರ್ಗಳನ್ನು ಕೂಡ ಡಿಪ್ಲಾಯ್ ಮಾಡಿದೆ. ಹೀಗಾಗಿ ಸಂಘರ್ಷ ಪೂರ್ಣ ಪ್ರಮಾಣದ ಯುದ್ಧವಾಗಿ ಬದಲಾಗೋ ಆತಂಕ ಇದೆ. ಈ ಸಂಘರ್ಷ ತೀವ್ರ ಸ್ವರೂಪ ಪಡ್ಕೊಳ್ತಿದ್ದ ಹಾಗೆ ಥೈಲ್ಯಾಂಡ್ನಲ್ಲಿರೋ ಭಾರತೀಯ ರಾಯಭಾರ ಕಚೇರಿ ಅಡ್ವೈಸರಿ ಜಾರಿ ಮಾಡಿದೆ. ಥೈಲ್ಯಾಂಡ್ ಕಂಬೋಡಿಯಾ ಗಡಿ ಸಮೀಪ ಇರುವಂತಹ ಪ್ರದೇಶಗಳಿಗೆ ಹೋಗಬೇಡಿ, ಎಚ್ಚರಿಕೆಯಿಂದ ಇರಿ, ಅಲ್ಲಿಗೆ ಹೋಗೋ ಮುನ್ನ ಅಫಿಷಿಯಲ್ ಅಪ್ಡೇಟ್ಸ್ ಅನ್ನ ಚೆಕ್ ಮಾಡ್ತಾ ಇರಿ ಅಂತ ಹೇಳಿದೆ. ಏನೋ ಈ ಸಂಘರ್ಷ ನಡೀತಾ ಇರೋ ಟೈಮ್ನಲ್ಲೇ ಥೈಲ್ಯಾಂಡ್ ಪ್ರಧಾನಿ ಅನುತಿನ್ ಚರ್ನಾವಿರುಕುಲ್ ಸಂಸತ್ತನ್ನ ವಿಸರ್ಜನೆ ಮಾಡಿದ್ದಾರೆ. ಥೈಲ್ಯಾಂಡ್ನ ರಾಯಲ್ ಗೆಜೆಟ್ ನಲ್ಲಿ ಇದನ್ನ ತಿಳಿಸಲಾಗಿದೆ. ಕಳೆದ ಸೆಪ್ಟೆಂಬರ್ನಲ್ಲಷ್ಟೇ ಅಧಿಕಾರ ತಗೊಂಡಿದ್ರು. ಈಗ ದೇಶ ಯುದ್ಧದಲ್ಲಿ ಇರುವಾಗಲೇ ಸಂಸತ್ ವಿಸರ್ಜನೆ ಮಾಡಿದ್ದಾರೆ. ಥೈಲ್ಯಾಂಡ್ ಕಾನೂನು ಪ್ರಕಾರ ಮುಂದಿನ 45ರಿಂದ 60 ದಿನಗಳ ಒಳಗಾಗಿ ಎಲೆಕ್ಷನ್ ನಡೀಬೇಕು. ಜನವರಿ ಅಥವಾ ಫೆಬ್ರವರಿಯಲ್ಲಿ ಎಲೆಕ್ಷನ್ ಆಗ್ಬೋದು ಅಂತ ಹೇಳಲಾಗ್ತಿದೆ. ಮತ್ತೊಂದು ಕಡೆ ಪಾಕಿಸ್ತಾನದ ಡಾಲರ್ ಡ್ಯಾಡಿ IMF ಮತ್ತೆ $1.2 ಬಿಲಿಯನ್ ಹಣವನ್ನ ಪಾಕಿಸ್ತಾನಕ್ಕೆ ಕಳಿಸಿದೆ. ಪಾಕ್ನ ಸೆಂಟ್ರಲ್ ಬ್ಯಾಂಕ್ ಈ ದುಡ್ಡು ಬಂದಿದೆ ನಮಗೆ ಅಂತ ಹೇಳ್ಕೊಂಡಿದ್ದಾರೆ. ಕ್ಲೈಮೇಟ್ ರೆಸಿಲಿಯನ್ಸ್ಗಾಗಿ ಇದನ್ನ IMF ನೀಡಿದೆ. ಪ್ರವಾಹದಂತಹ ಹವಾಮಾನ ವೈಪರೀತ್ಯಗಳನ್ನ ಫೇಸ್ ಮಾಡೋಕೆ ಬಳಕೆ ಮಾಡ್ತಾರಂತೆ. ಇನ್ನು ಅಮೆರಿಕದ ವಾಷಿಂಗ್ಟನ್ ರಾಜ್ಯದಲ್ಲಿ ಧಾರಾಕಾರ ಮಳೆ ಸುರಿದು ಪ್ರವಾಹ ಪರಿಸ್ಥಿತಿ ಉಂಟಾಗಿತ್ತು. ವಾಷಿಂಗ್ಟನ್ನಲ್ಲಿ ತುರ್ತು ಪರಿಸ್ಥಿತಿಯನ್ನ ಕೂಡ ಘೋಷಿಸಲಾಗಿದೆ. ಇಂಥ ಮಳೆಯನ್ನು ಯಾವತ್ತೂ ಕಂಡೇ ಇಲ್ಲ, ಇದು ಹಿಸ್ಟಾರಿಕ್ ಅಂತ ವಾಷಿಂಗ್ಟನ್ ಗವರ್ನರ್ ಬಾಬ್ ಫರ್ಗೂಸನ್ ಹೇಳಿದ್ದಾರೆ. 13,000ಕ್ಕೂ ಅಧಿಕ ಜನ ಕರೆಂಟ್ ಇಲ್ಲದೆ ಪರದಾಡಿದ್ದಾರೆ ವಾಷಿಂಗ್ಟನ್ ಸ್ಟೇಟ್ನಲ್ಲಿ. ಇತ್ತ ಅಮೆರಿಕದ ಮೊಂಟಾನಾದಲ್ಲೂ ಕೂಡ ಮಳೆ ಜೋರಾಗಿದೆ. 3 ಸೇತುವೆಗಳು ಕೊಚ್ಕೊಂಡು ಹೋಗಿವೆ. ನದಿಗಳೆಲ್ಲವೂ ಕೂಡ ಉಕ್ಕಿ ಹರಿತಾ ಇದಾವೆ. ಮಣ್ಣೆಲ್ಲ ಕೊಚ್ಕೊಂಡು ಹೈವೇ ಮೇಲೆ ಬಿದ್ದಿದೆ. ಬಂದು ಸಾವಿರಾರು ಜನರನ್ನ ಸ್ಥಳಾಂತರ ಮಾಡಲಾಗಿದೆ. ಏನೋ ಭಾರೀ ಪ್ರತಿಭಟನೆ ಬಳಿಕ ಬಲ್ಗೇರಿಯಾ ಸರ್ಕಾರ ಈಗ ಕೆಳಗಿಳಿದಿದೆ. ಹಲವು ದಿನಗಳಿಂದ ಭ್ರಷ್ಟಾಚಾರ ವಿರೋಧಿ ಪ್ರತಿಭಟನೆ ಶುರುವಾಗಿತ್ತು. ಅದರಲ್ಲಿ ಬಲ್ಗೇರಿಯಾ ಪ್ರಧಾನಿ ರೋಜೆನ್ ಝೆಲಿಯಾಜ್ಖೋ ನಮ್ಮ ಸರ್ಕಾರ ರಿಸೈನ್ ಮಾಡುತ್ತೆ ಅಂತ ಹೇಳಿ ಈಗ ಆ ಪ್ರತಿಭಟನೆಗಳಿಗೆ ಬಗ್ಗೆ ಅವರು ಘೋಷಣೆ ಮಾಡಿದ್ದಾರೆ. ಇನ್ನು ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ 2ನೇ T20 ಪಂದ್ಯದಲ್ಲಿ ಭಾರತ ಹೀನಾಯ ಸೋಲು ಕಂಡಿದೆ. ಟಾಸ್ ಗೆದ್ದ ಭಾರತ ಮೊದಲು ಬೌಲಿಂಗ್ ಆಯ್ಕೆ ಮಾಡಿಕೊಂಡಿತ್ತು. ಹೀಗಾಗಿ ಮೊದಲು ಬ್ಯಾಟಿಂಗ್ ಮಾಡಿದ ಸೌತ್ ಆಫ್ರಿಕಾ 20 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 213 ರನ್ ಕಲೆ ಹಾಕಿತು. ದಕ್ಷಿಣ ಆಫ್ರಿಕಾ ಪರವಾಗಿ ವೈಸ್ ಕ್ಯಾಪ್ಟನ್ ಕ್ವಿಂಟನ್ ಡಿಕಾಕ್ 90 ರನ್ ಕಲೆ ಹಾಕಿದ್ರು. ಕ್ಯಾಪ್ಟನ್ ಮಾಕ್ರಮ್ 29 ರನ್ ಗಳಿಸಿದ್ರು. ಇತ್ತ ಟೀಂ ಇಂಡಿಯಾದ ಆಟಗಾರ ಅರ್ಶದೀಪ್ ಸಿಂಗ್ ಇದೇ ಮ್ಯಾಚ್ನಲ್ಲಿ ಕುಖ್ಯಾತ ದಾಖಲೆ ಬರೆದಿದ್ದಾರೆ. ಇನ್ನಿಂಗ್ಸ್ನ 11ನೇ ಓವರ್ನಲ್ಲಿ ಬೌಲಿಂಗ್ ಮಾಡಿ ಒಂದೇ ಓವರ್ನಲ್ಲಿ 7 ವೈಡ್ ಬಿಸಾಕಿದ್ದಾರೆ. ಇದರೊಂದಿಗೆ T20 ಫಾರ್ಮ್ಯಾಟ್ನಲ್ಲೇ ಅತಿ ಹೆಚ್ಚು ವೈಡ್ ಹಾಕಿದ ವಿಶ್ವ ದಾಖಲೆಯನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಈ ಹರ್ಷದೀಪ್ ಹೆಂಗ್ ಬೌಲಿಂಗ್ ಮಾಡಿದ್ದಾರೆ ಅಂದ್ರೆ ಕತ್ತಲ ಕೋಣೆಯಲ್ಲಿ ದೀಪ ಇಲ್ಲದಾಗ ಬೌಲಿಂಗ್ ಮಾಡಿದಂಗೆ ಮಾಡಿದ್ದಾರೆ ಹರ್ಷದೀಪ್. ಜೊತೆಗೆ ಒಂದೇ ಓವರ್ನಲ್ಲಿ ಅತಿ ಹೆಚ್ಚು 13 ಬಾಲ್ಗಳನ್ನು ಹಾಕಿದ ಬೌಲರ್ ಅನ್ನೋ ದಾಖಲೆಯನ್ನ ಅಫ್ಘಾನಿಸ್ತಾನದ ಆಟಗಾರ ನವೀನ್ ಉಲ್ ಹಕ್ ಜೊತೆಗೆ ಶೇರ್ ಮಾಡಿಕೊಂಡಿದ್ದಾರೆ. ಇನ್ನು ಸೌತ್ ಆಫ್ರಿಕಾದ ಗುರಿಯನ್ನು ಬೆನ್ನಚ್ಚಿದ ಟೀಂ ಇಂಡಿಯಾ 19.1 ಓವರ್ಗಳಲ್ಲಿ ಆಲ್ಔಟ್ ಆಗಿ 162 ರನ್ಗಳಲ್ಲಿ ಶರಣಾಯಿತು. ಹೀಗಾಗಿ ಹರಿಣಗಳು 51 ರನ್ಗಳ ಗೆಲುವನ್ನು ಸಾಧಿಸಿದ್ರು ಸೌತ್ ಆಫ್ರಿಕನ್ಸ್. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಥ್ಯಾಂಕ್ ಯು ಸೋ ಮಚ್. ಆಗಲೇ ಹೇಳಿದ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ನಲ್ಲಿ ಆಸಕ್ತಿ ಇರೋರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಸೇರಬಹುದು. ಆಮೇಲೆ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋನ ನೋಡೋಕೆ ನೀವು ಕೂಡ ಶುರು ಮಾಡ್ಬೋದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.